ಹಲೋ ಎವ್ರಿವಾನ್, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ಬೀಟ್ರೂಟ್ ಜ್ಯೂಸಿದ್ದು ಬೆನಿಫಿಟ್ಸ್ ಬಗ್ಗೆ ಹೇಳ್ತಿದ್ದೇನೆ. ಇದನ್ನು ನೀವು ಪ್ರೆಗ್ನೆಂಟ್ ಆಗಿರಬೇಕಿದ್ರೆ ಮತ್ತು ಡೆಲಿವರಿ ಆಗಿ ಅಂದರೆ ಪೋಸ್ಟ್ಪಾರ್ಟಮ್ ಪೀರಿಯಡಲ್ಲಿ ಇರಬೇಕಿದ್ರೆ ಕುಡಿಬೇಕು. ಇದು ತುಂಬ ಒಳ್ಳೆಯದು ನಿಮ್ಮ ಹೆಲ್ತಿಗೆ. ಫಸ್ಟಿಗೆ ನಾನು ಪ್ರೆಗ್ನೆಂಟ್ ಇರಬೇಕಿದ್ರೆ ನೀವು ಇದನ್ನು ಯಾಕೆ ಕುಡಿಬೇಕು ಅಂತ ಹೇಳ್ತೇನೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಬೀಟ್ರೂಟಲ್ಲಿ ತುಂಬ ಕಬ್ಬಿನಾಂಶ ಇರುತ್ತೆ. ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಬ್ಬಿನಾಂಶ ಇರೋದ್ರಿಂದ ಇದು ನಮ್ಮ ಬಾಡಿದ್ದು ಕೆಂಪು ರಕ್ತ ಕಣ ಅಂದರೆ ರೆಡ್ ಬ್ಲಡ್ ಸೆಲ್ಸ್ಗೆ ಆಕ್ಸಿಜನ್ ಸಪ್ಲೈ ಮಾಡಲಿಕ್ಕೆ ಯೂಸ್ ಮಾಡುತ್ತೆ. ಇದರಿಂದ ತಾಯಿ ಮತ್ತು ಮಗು ಇಬ್ಬರಿಗೂ ಚೆನ್ನಾಗಿ ಕೆಂಪು ರಕ್ತ ಕಣದಲ್ಲಿ ಆಕ್ಸಿಜನ್ ಫ್ಲೋ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಆಮೇಲೆ ಇದು ನಿಮ್ಮ ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ಇವಾಗ ನಿಮಗೆ ಬ್ಲಡ್ ಪ್ರೆಷರ್ ಇದ್ದರೆ ಇದು ಕಂಟ್ರೋಲ್ ಮಾಡುತ್ತೆ. ಕೆಲವರಿಗೆ ಹೈಪರ್ ಟೆನ್ಷನ್ ಇರುತ್ತೆ, ಆದಷ್ಟು ನೀವು ಬೀಟ್ರೂಟ್ ಜ್ಯೂಸ್ನ ಕುಡೀರಿ. ಇದರಿಂದ ಹೈಪರ್ ಟೆನ್ಷನ್ ಎಲ್ಲ ಕಂಟ್ರೋಲ್ ಆಗಿ ನಿಮ್ಮ ಪ್ರೆಗ್ನೆನ್ಸಿ ಸ್ಮೂತಾಗಿ ಆಗುತ್ತೆ. ನಿಮ್ಮ ರಿಸ್ಕ್ ಆಫ್ ಪ್ರೆಗ್ನೆನ್ಸಿ ಕಮ್ಮಿ ಆಗುತ್ತೆ. ಬೀಟ್ರೂಟಿಂದ ನಿಮ್ಮ ಬೇಬಿಗೆ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಡೆವಲಪ್ಮೆಂಟಿಗೆ ತುಂಬ ಯೂಸ್ ಆಗುತ್ತೆ. ಬೀಟ್ರೂಟಲ್ಲಿ ಕಬ್ಬಿನಾಂಶ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಿಮಗೆ ಲೂಸ್ ಮೋಷನ್ ಅಂದರೆ ಕಾನ್ಸ್ಟಿಪೇಷನ್ ಎಲ್ಲ ಇದ್ದರೆ ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನೀವು ಪ್ರೆಗ್ನೆಂಟ್ ಇರಬೇಕಿದ್ರೆ ನಿಮ್ಮ ಇಮ್ಯುನಿಟಿನ ಚೆನ್ನಾಗಿ ಕಾಪಾಡ್ಕೊಳ್ಬೇಕಾಗತ್ತೆ. ನೀವು ಎಷ್ಟು ಇಮ್ಯೂನ್ ಆಗಿರ್ತೀರಾ ಅಷ್ಟು ರಿಸ್ಕ್ ಫ್ರೀ ಆಗಿರ್ತೀರಾ. ಬೀಟ್ರೂಟನ್ನು ಆದಷ್ಟು ಪ್ರಮಾಣದಲ್ಲಿ ಕನ್ಸ್ಯೂಮ್ ಮಾಡಿ. ನಿಮ್ಮ ಇಮ್ಯುನಿಟಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಿಮ್ಮ ಬೇಬಿದು ಪ್ರೊಟೆಕ್ಷನ್ ಚೆನ್ನಾಗಿ ಆಗಿರುತ್ತೆ. ಇವಾಗ ಪ್ರೆಗ್ನೆಂಟ್ ಟೈಮಲ್ಲಿ ಅಷ್ಟೇ ಅಲ್ಲ, ನೀವು ಡೆಲಿವರಿ ಆದಮೇಲೆ ಅಂದರೆ ಪೋಸ್ಟ್ಪಾರ್ಟಮಲ್ಲಿ ಇರಬೇಕಿದ್ರೂ ಬೀಟ್ರೂಟನ್ನು ಕನ್ಸ್ಯೂಮ್ ಮಾಡ್ಬೋದು. ಇವಾಗ ಸಿ ಸೆಕ್ಷನ್ ಆಗಲಿ ಇಲ್ಲ ನಾರ್ಮಲ್ ಡೆಲಿವರಿ ಆಗಲಿ ನಮ್ಮದು ಬ್ಲಡ್ ಲಾಸ್ ಆಗೇ ಆಗುತ್ತೆ. ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬಾಡಿದ್ದು ಕಬ್ಬಿನಾಂಶ ಪುನಃ ಬಿಲ್ಡಪ್ ಆಗಿ ನಮಗೆ ಸ್ಟ್ರೆಂತ್ ಸಿಗುತ್ತೆ ಡೆಲಿವರಿ ಆದಮೇಲೆ. ಇವಾಗ ನೀವು ಪೋಸ್ಟ್ಪಾರ್ಟಮಲ್ಲಿದ್ದರೆ ನಿಮಗೆ ಯಾವತ್ತೂ ಸುಸ್ತಾದಾಗೆ ಆಗಿರುತ್ತೆ. ಆ ಟೈಮಲ್ಲಿ ಬೀಟ್ರೂಟ್ನ ಕನ್ಸ್ಯೂಮ್ ಮಾಡಿ. ಇದರಲ್ಲಿ ನ್ಯಾಚುರಲ್ ಆಗಿ ಸ್ವೀಟ್ ಅಂದರೆ ಶುಗರ್ ಅಂಶ ಇರೋದ್ರಿಂದ ನಿಮಗೆ ಎನರ್ಜಿ ಲೆವೆಲ್ನ ಬೂಸ್ಟ್ ಮಾಡುತ್ತೆ. ಬೀಟ್ರೂಟ್ ಕನ್ಸ್ಯೂಮ್ ಮಾಡೋದ್ರಿಂದ ಲಿವರ್ ಫಂಕ್ಷನ್ಸ್ ಚೆನ್ನಾಗಾಗುತ್ತೆ. ಇದು ನಮ್ಮ ಬಾಡಿದು ಏನೇ ಟಾಕ್ಸಿನ್ಸ್ ಇದ್ರೂ ತೆಗೆದು ಹಾಕುತ್ತೆ. ಇವಾಗ ಪೋಸ್ಟ್ಪಾರ್ಟಮಲ್ಲಿ ಅಂದರೆ ಡೆಲಿವರಿ ಆದಮೇಲೆ ನಮ್ಮ ಬಾಡಿ ತುಂಬ ಹಾರ್ಮೋನಲ್ ಚೇಂಜಸ್ಸಿಂದ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ಆ್ಯಕ್ನೇಸ್ ರ್ಯಾಷಸ್ ಎಲ್ಲ ಬೀಳ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಫೇಸ್ ಮೇಲೆ ಇಲ್ಲ ಬಾಡಿ ಮೇಲೆ ನಿಮ್ಮ ಸ್ಕಿನ್ ಆಟೋಮ್ಯಾಟಿಕ್ ಆಗಿ ಗ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ.